ಅದು ಹಾಲಲ್ವಾ? ಅದು ಹಾಲ ಅದು. ಹಾಲು ಹಾಕಾಯ್ತು, ಅಲ್ಲಿ ಹಾಕ್ತಿದ್ದಾರೆ ನೋಡಿ. ಸೊ ಇದು ರುದ್ರಕುಂಡ ಅಂತೇಳಿ. ಇಲ್ಲಿ ಕೆಳಗಡೆ ಶಿವಲಿಂಗ ಇದೆಯಂತೆ. ಇಲ್ಲಿ ಬಸವಣ್ಣ ಕಾಣಿಸ್ತಾ ಇದೆ ನೋಡಿ ವಾಟ್ರಲ್ಲಿ. ಇಲ್ಲಿ ವಾಟ್ರಲ್ಲಿ ಇಲ್ಲಿ ಬಸವ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಹಾಲು ಹಾಕಿದ್ರೆ ಅದು ಹಾಲು ಒಳಗಡೆ ಹೋದರೆ ಅದು ಒಳ್ಳೆಯದಂತೆ, ಸ್ಪ್ರೆಡ್ ಆಗಬಾರ್ದಂತೆ. ಮತ್ತು ಈ ಥರ ಹಣ್ಣು ಹಾಕಿದ್ರೆ ಹಣ್ಣು ತೇಲ್ತದಂತೆ. ಬಿಲ್ವ ಪತ್ರೆ ನಿಧಾನವಾಗಿ ಕೆಳಗಡೆ ಶಿವಲಿಂಗಕ್ಕೆ ಹೋದರೆ ಪುಣ್ಯ ಅಂತೆ. ಬಿಲ್ವ ಪತ್ರೆನೂ ತೇಲ್ಕೊಂಡು ಮುಂದೆ ಹೋಗ್ಬಿಟ್ರೆ ಅದು ಪಾಪ ಅಂತ ಇಲ್ಲಿ ಪ್ರತೀತಿ. ಇವಾಗ ನೀನು ಮಾಡು, ಕುಡಿ ನಂದನ್ನು ವಿಡಿಯೋ ಮಾಡು. ಎಲ್ಲ ಬುದ್ಧಿವಂತರಾಗ್ರಿ. ನಾವು ಹಾಕಿದ್ದನ್ನು ನಾವು ಇಲ್ಲೇ ಎತ್ಕೋಬೇಕು ಪ್ರಸಾದ ಅಂತ. ಇಲ್ಲಾಂದ್ರೆ ಮುಂದೆ ಎತ್ಕೊತಾರೆ, ಅಲ್ಲೇ ಮತ್ತೆ ಮಾಡ್ತಾರೆ. ಎತ್ಕೊಬಿಡಿ ಎಲ್ಲ ನೀವು. ಈ ಕಡೆ ತಿರ್ಕೊಳ್ಳಿ, ತಗೋಬಿಡಿ ಹಣ್ಣು. ಪಾಚಿ ಇದೆ, ಒಂದು ಕಾಲು ಇಡ್ರಿ. देखो ज़्यादा नहीं, यहाँ स्लिपरी होगा. ठीक है चलो ಹರಿತಾ ಇದೆ. ಓಕೆ, ಕರೆಕ್ಟ್ ಹರಿತಾ ಇದೆ ರೀ. ನೀರು ಹಾಕ್ಬಿಡಿ ಹೆಂಗೆ ಒಂಚೂರು. ಒಂದೊಂದು ಕಿರಣ್ ಹಂಗೆ ತಗೋಬಿಡಿ. ಕಿರಣ್ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಶಿವಾಯ ಓಂ ನಮಃ ಶಿವಾಯ. ಕಿರಣ್ ಹಂಗೆ ತಗೊಳ್ಳಿ. ಕಿರಣ್ ತಗೊಳ್ಳಿ ಹಣ್ಣು ತಗೊಳ್ಳಿ. ಹಣ್ಣೆಲ್ಲ ತಗೋಬಿಡಿ. ಅಲ್ಲಿದೆ ನೀರು ಪ್ರೋಕ್ಷಣೆ ಮಾಡ್ಕೊಳ್ರಿ. ಬಿಲ್ಪತ್ರೆ ಮುಳುಗ್ತಾ ಇದೆ. ಹೌದು, ಮುಳುಗ್ತಾ ಇದೆ, ಕರೆಕ್ಟ್. ಕಿರಣ್ ಎಲ್ಲ ಎತ್ಕೊಳ್ರಿ ಹೆಣ್ಗಳು ನಮ್ಮ ಕಡೆ. भैया एक दे दो इधर ना, केला दे दो भैया. हेलो भैया, ನಾನು ಹಾಕ್ತೀನಿ ಬನ್ನಿ. ಒಂದು ನಿಮಿಷ ಇಲ್ಲಿ ಬನ್ನಿ. ಇವಾಗ ನೀವು ಮೇಲಕ್ಕೆ ಬನ್ನಿ, ನಾನು ಹಾಕ್ತೀನಿ. ಇವಾಗ ಇಟ್ಕೊಳ್ಳಿ, ನಾನು ಹಾಕ್ತೀನಿ. ಫಸ್ಟು ಹಾಲಲ್ಲ ತಗೊಳ್ಳಿ, ಮ್ಯಾಗ ತಗೊಳ್ಳಿ. ಹಾಕ್ಲಾ? ಫಸ್ಟು ಹಾಲು ಪ್ರೇಯರ್ ಮಾಡ್ಕೊಂಡು ಹಾಕ್ಬೇಕು. ಇದು ನಮ್ದೆಲ್ಲ ಪ್ರಸಾದ. ನಾನು ಹಾಕಿದ ಬಿಲ್ಪತ್ರೆ ಎಲ್ಲ ಮುಳುಗ್ತು, ನಾನು ಪುಣ್ಯ ಮಾಡಿದ್ದೀನಿ ಅಂತ ಆಯ್ತು. ಇವಾಗ ನಮ್ಮ ಹೆಂಡ್ತಿ ಹಾಕ್ತಾವ್ರೆ, ಬಟ್ಟೆ ಮೇಕಿತ್ಕಮ್ಮ. ಹುಷಾರು. ಆಗ್ಲೇ ಅವ್ರು ಹಾಕ್ಬಿಡ್ಲಿ ಬಿಡಮ್ಮ, ಹೋಗ್ಬಿಡ. ಅದಕ್ಕಿಂತ ಮುಂಚೆ इधर आइए, ऊपर नीचे उतर जाएंगे और ना. ತಡಿ ವೇಟ್ ಕರ. ನನಗೆ ಈಜು ಬರ್ತದೆ ಬಿಡ. ಬಾ, ಇಲ್ಲಿ ಬಾ, ಮುಂದೆ ಬಾ. ಇನ್ನು ಸ್ವಲ್ಪ ಪ್ರೇಯರ್ ಮಾಡ್ಕೊ. ನಾವು ಹಾಕಿದ್ದೆಲ್ಲ ಫುಲ್ ತಳ್ಕೊಟ್ಟಾಯ್ತು. ಮೊದಲು ಹಾಲು ಬಿಡು. ಕೆಳಗಡೆ ಬಿಡು. ಅವಾಗ ಕೆಳಗಡೆ ಹೋಗ್ತದೆ. ಇನ್ನು ಕೆಳಗಡೆ ಬಿಡು. ಕೆಳಗಡೆ ಬಿಡು. ಹಾಗೆ ಇನ್ನೂ ಹತ್ರ ಬಿಡು. ಕೆಳಗಡೆ ಹೋಗ್ತದೆ. ಕೆಳಗಡೆ ಹೋಗ್ತದೆ. ಅಷ್ಟೇ ಟೆಕ್ನಿಕ್ ಅದು. ಅದು ಟೆಕ್ನಿಕ್. ಮೇಲ್ಗಡೆಯಿಂದ ಊದ್ರೆ ಸ್ಪ್ರೆಡ್ ಆಗೋಯ್ತದೆ. ಇದು ಟೆಕ್ನಿಕ್. ಮೇಲ್ಗಡೆಯಿಂದ ಊದ್ರೆ ಸ್ಪ್ರೆಡ್ ಆಗ್ತದೆ. ಹತ್ತಿರದಲ್ಲಿ ಹಾಲು ಬಿಟ್ಟರೆ ಕೆಳಗಡೆ ಹೋಗ್ತದೆ. ಆಯ್ತಾ? ನೀನು ಹಣ್ಣನ್ನು ಅಷ್ಟೇನೆ ಅಲ್ಲಿ ಅವ್ರು ಸಿಗೋ ಥರ ಆ ಕಡೆಯಿಂದ ಬಿಡು ಹಣ್ಣನ್ನ. ಬಿಲ್ಲು ಪತ್ರೆ ಮಾತ್ರ ಇಲ್ಲಿ ಬಿಡು. ಕರೆಕ್ಟಾಗಿ ಅಲ್ಲಿ ಮುಳುಗ್ತದೆ.
ಇವಾಗ ಏನು ಹಚ್ಬೇಕು? ಹಣ್ಣು ಪರವಾಗಿಲ್ಲ, ಬಿಲ್ಪತ್ರೆ ಬಿಡು, ಪ್ರೇಯರ್ ಮಾಡ್ಕೊಂಡು. ಹಾಂ, ಇಲ್ಲಿ ಬಿಡು ಬಿಲ್ಪತ್ರೆನ. ಮುಳುಗ್ತಾ ಇದೆ ಅಲ್ವಾ ರೀ? ಹಾಂ ಮುಳುಗ್ತಾ ಇದೆ ನೋಡು ಕಿರಣ್. ಹಾಂ ಹಾಂ ಮುಳುಗ್ತಾ? ಹಾಂ, ಪೂರ್ತಿ ಮುಳುಗ್ತು ಬಿಡು ನಿಂದು. ಗಂಡ ಹಾಕ್ಲಪ್ಪ? ಹಾಂ, ಹಣ್ಣು ಆ ಕಡೆಗೆ ಹಾಕೋ ಸಿಗುವಂಗೆ. ಇಲ್ಲ ಹಾಕ್ಲಾ? ಮೆತ್ತಿಗೆ ಬಿಡೆ. ಹಣ್ಣೆಲ್ಲ ಮಾಮೂಲಿ ಎಲ್ಲ ಹಣ್ಣುಗಳು ತೇಲ್ತಾವಕನ್ನೋದು. ಸುಮ್ಮನೆ ಅಲ್ಲೇ ಬಿಡ ನಿನ್ನ ಪಕ್ಕದಲ್ಲೇ ಹಾಗೆ. ಯಾವುದು ತೂಕ ಇದೆ ನೋಡಿ, ಆರೆಂಜ್ ತೂಕ ಇದೆ, ಅದು ಮುಳುಗ್ತದೆ. ಆರೆಂಜ್ ಎಲ್ಲ ಇದು ಗ್ರೇಪ್ಸು. ಅಷ್ಟು ಎತ್ಕೊಂಡು ಅಟ್ಲೀಸ್ಟ್ ನೀರೊಳಗಿರೋ ಮೀನುಗಳಾದ್ರೂ ತಿನ್ನಂಗಲ್ಲ. ಹೌದು 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 ಹೌದು, ಅಂದ್ರೆ ಮೀನುಗಳು ತಿನ್ನೋ ಥರ ಮಾಡ್ತೀವಿ. ಕರೆಕ್ಟ್. ಈ ಕಡೆ ಕ್ಯಾಚ್ ಬರತ್ತಾ ನಂಗೆ? ಸಾರು ಹಿಡಿತಾರೆ, ನೀವು ಹಿಡಿ. ನಾನು ಹಿಡಿತಾ ಇದ್ದೀನಿ. ಅಷ್ಟೇ ನಡೀರಿ, ಇನ್ನೆಷ್ಟು ಪರಾಟೆಲ್ಲ ಹಿಡ್ಕೊಂಡ್ರಿ. ಅದನ್ನ ಎತ್ಕೋ, ಬ್ಯಾಗ್ ಹಾಕೋ ಹಣ್ಣುಗಳೆಲ್ಲ. ಯಾರೋ ಕೊಡ್ಕೊಬಿಡ, ಹಸು ಮಾತ್ರ ಇದ್ರು ಕೊಡುಂದ, ಹಸು ಕೊಟ್ಬಿಡ. ಮಿಕ್ತಾವ ಎತ್ಕೋ, ಫಲ ಕೊಡಬಾರ್ದು. ಬಿಲ್ಪತ್ರೆ ಫುಲ್ ಮುಳುಗ್ಬಿಡ್ತು, ಅಷ್ಟಿತ್ತು ಅಷ್ಟು ಮುಳುಗ್ಬಿಡ್ತು ಬಿಲ್ಪತ್ರೆ ಮಾತ್ರ. ಇದು ರುದ್ರಕುಂಡ ಅಂತೇಳಿ ಇಲ್ಲಿ ಸುತ್ತ ಇಲ್ಲಿ ಒಂದು ಕಟ್ಟೆ ಥರ ಕಟ್ಟಿದ್ದಾರೆ. ಕೆಳಗಡೆ ಇಲ್ಲಿ ಶಿವ ಇದೆ, ಯಾಕೆಂದರೆ ಇಲ್ಲಿ ಬಸವ ಇದೆ, ಕೆಳಗಡೆ ಇಲ್ಲಿ ಲಿಂಗು ಇದೆ. ಇಲ್ಲಿ ಹಾಲನ್ನು ಎರೆದ್ರೆ ಅದು ಕೆಳಗಡೆ ಶಿವ ಹತ್ರ ಹೋಗಬೇಕು. ಬಿಲ್ವಪತ್ರೆ ಹಾಕಿದ್ರೆ ಈ ಜಾಗದಲ್ಲಿ ಬಿಲ್ವಪತ್ರೆ ಕೆಳಗಡೆ ಶಿವನ ತಲೆ ಹತ್ರ ಹೋಗಬೇಕು, ಅಥವಾ ಈ ಕುಂಡದೊಳಗಡೆ ಹೋಗಬೇಕು. ಬಿಲ್ವಪತ್ರೆ ತೇಲ್ಕೊಂಡು ಮೇಲ್ಗಡೆ ಬಂದುಬಿಟ್ರೆ ಪಾಪ ಮಾಡಿದ್ರು ಅಂತ ಅರ್ಥ. ನಮ್ಮ ಶಿವಗಂಗೆನಲ್ಲಿ ಇದೆಯಲ್ಲ, ಸೇಮ್ ಪ್ರೊಸೀಜರ್ ಇದು. ಸೊ ಬಿಲ್ವಪತ್ರೆ ತೇಲ್ಕೊಂಡು ಹೋದರೆ ಪಾಪ ಮಾಡಿದಿರಿ ಅಂತೇಳಿ. ಹಾಂ, ರೆಡಿ ಆಗಿನ ಮುಂದೆ. ಹಾಂ, ಭಾರ ಆದ್ರೆ ಮುಳುಗ್ತದೆ, ಭಾರ ಆದ್ರೆ ಮುಳುಗ್ತದೆ. ಭಾರ ಇರೋದು ಯಾವ್ದು ಎಲ್ಲ ಯಾವ್ದು ಹಾಕಿದ್ರು ಮುಳುಗ್ತದೆ. ಇಲ್ಲಿರೋರು ಬಂದವರೆಲ್ಲ ಅದನ್ನು ಬಿಡಿಸಿ ಹಾಕಿದ್ರೆ ಮುಳುಗೋಗ್ತದೆ. ಹಾಂ, ಕಲ್ಯಾಣಿ ಥರ ಇದೆ. ಇಲ್ಲಿ ಲಿಂಗು ಇದೆ, ಇದಿದೆ, ಇಲ್ಲಿ ಬಸವ ಇದೆ. ಇಲ್ಲಿ ಆಗಲ್ಲ, ಅದು ಟೆಕ್ನಿಕ್ಕು. ಮೇಲ್ಗಡೆಯಿಂದ ಹೂ ಹಾಕ್ಬಾರ್ದು, ಇಲ್ಲಿಂದ ಊದ್ರೆ ಡೀಪಾಗಿ ಕೆಳಗಡೆ ಹೋಗ್ತದೆ, ಮೇಲೆ ಊದ್ರೆ ಸ್ಪ್ರೆಡ್ ಆಗಿ ಹೋಗ್ತದೆ. ಬೇಕಾದ್ರೆ ನೋಡಿ, ಬೇಕಾದ್ರೆ ಇನ್ನೊಬ್ರ ಹತ್ರ ಇದೆಯಾ ಅಲ್ಲೋ? ಇಲ್ಲಿ ಬಾಳೆಹಣ್ಣುಗಳು ಬಿಟ್ಬಿಟ್ಟವ್ರು, ಯಾರನ್ನ ಕಾಲು ಇಕ್ಕಿದ್ರೆ ಜಾರ್ತದೆ. ಇಲ್ಲೈತೆ ಶಿವ ನೋಡಮ್ಮ. ಶಿವ ಅಲ್ಲ, ಅದು ಲಿಂಗು. ಅಲ್ಲ, ಲಿಂಗು ಅಲ್ಲ, ಬಸವ. ಒಳಗಡೆ ಇರೋ ಬಸವಣ್ಣ ಲಿಂಗು ಕಾಣ್ತಾ ಇಲ್ಲ. ಮತ್ತೆ ಕೆಳಗಡೆ ಇದೆ ಆಳದಲ್ಲಿ. చూడు నువ్వు ఇచ్చింది మాత్రం సహకరిస్తున్నాడు. ಬಿಲ್ಪತ್ರ ತೇಲಿದ್ರೆ ನೀವು ಪಾಪ ಮಾಡಿದ್ರಿ ಅಂತ, ಬಿಲ್ಪತ್ರ ಮುಳುಗಿದ್ರೆ ಪುಣ್ಯ ಮಾಡಿದ್ರಿ ಅಂತ. ಈಗ ಅಲ್ಲಿ ಒಂದು ಟೆಕ್ನಿಕ್ ಇದೆ, ಬೇಕಾದ್ರೆ ನೋಡಿ. ಲೋಟದಲ್ಲಿ ಹಾಲನ್ನ ಹಿಂಗ ಹತ್ತಿರದಿಂದ ಹೋದ್ರೆ ಕೆಳಗಡೆ ಹೋಗ್ತದೆ, ನೀವು ಮೇಲಿಂದ ಹೋದ್ರೆ ಸ್ಪ್ರೆಡ್ ಆಗ್ತದೆ. ಟೆಕ್ನಿಕ್ ನಂಬರ್ 1. ಬಾಳೆಹಣ್ಣು ನೀವು ಯಾವುದೇ ಹಣ್ಣು ಹಾಕಿದ್ರು ನೀರು ತೇಲ್ತದೆ. ಎಲ್ಲಿ ಮುಳುಗಿದೆ? ಇದಾ ಚೆನ್ನಾಗಿ ನೀರು ಕುಡಿದು ಮುಳುಗೋಗಿದೆ. ನೋಡಿ, ಇವಾಗ ಮುಂದೆ ಹೋದ ಬಾಳೆಹಣ್ಣುಗಳು ಅವು ಅಷ್ಟೇ ಸ್ವಲ್ಪ ಹೊತ್ತು ಆದ್ಮೇಲೆ ನೀರು ಕುಡಿದ್ರೆ ಅವು ಎಲ್ಲ ಮುಳುಗೋಗ್ತವೆ, ತೇಲ್ಕೊಂಡೇನು ಹೋಗುದಿಲ್ಲ ಅಷ್ಟೇ. ఏ బాయ్ బాబు
ತುಂಬಾ ಅಂಟು ಬಂದ್ರೆ ಬಟ್ಟೆ ಬನ್ನಿ 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 ಬಿಲ್ವ ಪತ್ರನೂ ಅಷ್ಟೇ, ನೀವು ಆ ಕಡೆ ಎಂಡಲ್ಲಿ ಬಿಟ್ಟರೆ ತೇಲ್ಕೊಂಡು ಹೊಂಟೋಯ್ತದೆ, ನೀವು ಎಲ್ಲಿಟ್ಟರೆ ಹೋಯ್ತಾ 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 ಕೆಳಗಡೆ ಮುಳುಗ್ತದೆ. ಹಾಂ, ಅದು ಟೆಕ್ನಿಕ್ಕು. ಬೇಕಾದ್ರೆ ಹಾಲಿದೆಯಲ್ಲ ಹತ್ತಿರದಿಂದ ಹಿಂಗೆ ಬಿಡಿ, ಕೆಳಗಡೆ ಇಳಿತದೆ, ಮೇಲ್ಗಡೆಯಿಂದ ಉಯ್ರಿ, ಸ್ಪ್ರೆಡ್ ಆಗೋಗ್ತದೆ. ಏ ಬಾಯ್ ಚೋಟ ಆಗ 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 ಚಲೋ ಬಸ್ ಬಾಯ್. ಒಳಗಡೆ ಹತ್ರಕ್ಕೆ ಅಡಿಗೆ ಅಲ್ಲಿಲ್ಲ, ಇಲ್ಲಿ ಬೈ ಇಲ್ವಲ್ಲ, ಅಲ್ಲೋ ಕುಡ್ಕೊಂಡು ಬಂದೇನ ಏಕಾ. ಹಾಂ ಬಿಡಿ, ಹಂಗೆ ಕೆಳಗಡೆ ಹೋಗ್ತಾ ಇದ್ದಿಲ್ವಾ ಅಲ್ಲೋ, ಬಿಡಿ. ಹಾಂ, ಅಷ್ಟಲ್ಲ, ಅಷ್ಟು ಹೋಗೇ ಹೋಗ್ತದೆ ಅದು. ಮೇಲಿಂದ ಬಿಟ್ರೆ ಅಷ್ಟು ಬರೋದಿಲ್ಲ, ಸ್ಪ್ರೆಡ್ ಆಗುತ್ತೆ ನೋಡಿ. ಕೆಳಗಡೆ ಹೋಗ್ತಾ ಇದ್ದಿಲ್ವ ಇವಾಗ, ಹಾಗೆ ಹೊಂಟಾಯ್ತು. ಇವು ಬಿಲ್ ಪತ್ರ ನೋಡೋಣ ತಾಡ್ರಿ. ಎಲ್ಲಿ ಮಂಜುಳಮ್ಮ, ನೀವು ಬಿಟ್ರ ಬಿಲ್ಪತ್ರ? ಎಲ್ಲ ಬಿಲ್ಪತ್ರ ತೋರ್ಸಿ ತೋರ್ಸಿ ನಮ್ಗೆ. ಓ, ಪೂರ್ತಿ ತೇಲೇ ಬಿಡ್ತಲ್ಲ ನಿಮ್ದು. ಹಣ್ಣುಗಳು ತೇಲ್ಬೇಕು, ಬಿಲ್ಪತ್ರ ಮುಳುಗ್ಬೇಕು. ಹೌದು, ಬಿಲ್ಪತ್ರ ಶಿವನ್ಗೆ ಪ್ರಿಯವಾದ್ದು. ಬಿಲ್ಪತ್ರ ಮುಳುಗ್ಬೇಕು, ಫಲ ನಮ್ಗೆ ವಾಪಸ್ ಕೊಡ್ತಾನೆ. ಫಲ ಹಣ್ಣು ತೇಲ್ಬೇಕು, ಬಿಲ್ಪತ್ರ ಮುಳುಗ್ಬೇಕು. ಹಾಂ, ಆಯ್ತಾ ಆಯ್ತಾ ಹಾಕಿ ತೇಲಿದ್ರೆ ನಿಮ್ಗೆ ಅದು ಫಲ ತಗೋಬೇಕು ಅಂತ ಹೇಳ್ತಾರೆ. ಇವಾಗ ನೋಡಿ, ಇವಾಗ ನಾನು ಪುಣ್ಯ ಮಾಡಿರ್ತೀನಿ ಅಂತ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಬಿಲ್ಪತ್ರ ಬಿಡ್ತೀನಿ, ಆಯ್ತಾ? ಬಿಲ್ಪತ್ರ ಓಂ ಶಿವಾಯ ನಮಃ ನೋಡಿ, ಹಿಂಗೆ ಬಿಟ್ಟರೆ ಪೂರ್ತಿ ಹಂಗೆ ಮುಳುಗಬೇಕು. ಪುಣ್ಯ ಮಾಡಿರೋರಿಗೆ ಬಿಲ್ಪತ್ರ ಹಂಗೆ ಪೂರ್ತಿ ಮುಳುಗ್ತದೆ ನೋಡಿ. ಅಲ್ಲಿ ನೋಡಿ, ಅಲ್ಲಿ ಇವಾಗ ನಾನು ಬಿಟ್ಟತ್ತಾರೆ ನಿಮ್ಮ ಎದುರುಗಡೆ, ಕಣ್ಣೆದುರುಗಡೆ ಬಿಲ್ಪತ್ರ ಮುಳುಗ್ಲಿಲ್ವಾ? ಹಾಂ, ಇಲ್ಲ, ತಗೊಬನ್ನಿ ನೋಡೋಣ, ತಗೊಬನ್ನಿ ನೋಡೋಣ. ಇವಾಗ ನಾನು ಬಿಲ್ಪತ್ರ ಕಾಣಿಸ್ತಾ ಪೂರ್ತಿ ಮುಳುಗೋಯ್ತು. ನೀವು ತಗೊಬನ್ನಿ, ಯಾರೋ ಹೊಸಬ್ರು ಬನ್ನಿ ಬನ್ನಿ. ಮೇಲಿಂದ ಬಿಡಬೇಡಿ, ಮೇಲಿಂದ ಬಿಡಬೇಡಿ, ಹಂಗೆ ನೀರೊಳಗೆ ಬಿಡಿ, ಬಿಡಿ. ನೀರು ಹತ್ರದಿಂದ ಬಿಡಿ, ಕೈಯಿಂದ ಮಡ್ಚಕ್ಕೆ ಹೋಗ್ಬೇಡಿ. ಶಿವ ಭಕ್ತರಿಗೂ ಬೇರೆ ಡಿಫ್ರೆನ್ಸ್ ಗೊತ್ತಾಯ್ತದೆ ಈಗ. ಭಕ್ತಿಯಿಂದ ಬಿಡಿ. ಬಿಡಿಮ, ಅಲ್ಲೇ ನಿಲ್ಲಲ್ಲ ಅದು. ಬಿಡಿಮ ಹಂಗೆ. ಎಲ್ಲಿ ನಿಮ್ಮನ್ನು ಒಂದ್ಸರಿ ಚೆಕ್ ಮಾಡ್ತೀನಿ, ಬನ್ನಿ, ಬಿಡು ಬನ್ನಿ. ಬಿಲ್ಪತ್ರ ಬೇರೆ ತಗೊಬನ್ನಿ. ನೋಡೋಣ, ಇವಾಗ ನಾನು ಮುಳುಗೋಯ್ತಲ್ಲ, ಒಂಚೂರು ಕಾಣಿಸ್ತಲ್ಲ, ಹಂಗೆ ಮುಳುಗೋಬೇಕು ನಿಮ್ಮದು. ಯಾಕೆಂದ್ರೆ ನಾವು ಟೆಸ್ಟ್ ಮಾಡಬೇಕು, ನಿಜನಾ ಸತ್ಯನಾ ಸುಳ್ಳ ಅಂತ. ಅಲ್ಲಿ ಬೇರೆ ಬಿಟ್ಟಿದ್ದು ಬಿಡಬಾರ್ದು. ಆಹಾ ಹಾ ಹಾ ಬಲ್ ಬುದ್ಧಿ ಹಂಗೆ ತಪ್ಪದು. ಬೇರೆ ಫಲ ನಿಮಗೆ ಸಿಗ್ತದೆ. ಎಲ್ಲಿ ಬಿಟ್ರು ಅಷ್ಟೇ ತೇಲ್ತಾ ಇರ್ತದೆ. ಆಹಾ, ಬೇರೆ ಬಿಟ್ಟಿದ್ದನ್ನೆಲ್ಲ ತುಳಿದಿದ್ದಲ್ಲ. ಆಹಾ, ಬುದ್ಧಿ ಉಪಯೋಗಿಸ್ಬಾರ್ದು. ಹೊಸ ಅಲ್ಲಿ ಹೋಗಿ ಹೊಸ ತಗೊಬನ್ನಿ ನೋಡೋಣ. ಅಲ್ಲಮ್ಮ, ಅವ್ರು ಅಲ್ಲಿ ಯಾರು ತುಳಿದೆಲ್ಲ ಬಿಸಾಕಿ ತಗೊಂಡಿದ್ದವರು. ತಿರ್ಗಿ ಅದನ್ನೇ ಹೇಳ್ತಿರಲ್ಲ, ಅವ್ರು ಬೇರೆದು ಅವ್ರು ಯೂಸ್ ಮಾಡಿದ್ದು ಬಿಟ್ಟಿದ್ದವರು. ಹಾಂ ಹಾಂ, ಅದು ಬಿಡಿ. ಇವಾಗ ಬಾ ನೋಡೋಣ. ತೇಲ್ಕೊಂಡೋಯ್ತು. ಹೊಂಟೋಯ್ತಲ್ಲಮ್ಮ ಅಲ್ಲಿ ಅಲ್ಲಿಗೆ. ಇವಾಗ ಅನಿತ ಕತೆ ಗೊತ್ತಾಯ್ತದೆ. ಏನಾಗೋ, ಈಗ ಅನಿತ ಪಾಪ ಮಾಡಿಲ್ಲ ಪುಣ್ಯ ಮಾಡಿಲ್ಲ ಅಂತ ಗೊತ್ತಾಯ್ತದೆ. ಹಾಂ, ಹೌದು. ಹಾಂ, ಎಲ್ಲಿ ಮುಳುಗ್ತದೆ? ಸುಮ್ನಿರಮ್ಮ. ಅವ್ರು ಹೆಂಗಾದ್ರೆ ಕಣ್ಣು ಮುಚ್ಕೊಂಡು ಎಸಿಲಿ ಮುಳುಗ್ತದೆ. ಹಾಂ, ಇವಾಗಲ್ಲ, ಅದು ಎಲ್ಲ ಹೊಸ ಕೊಡಿಯಲ್ಲಿ ಬೇರೆದ ಅಲ್ಲಿ ತರದು ಹೊಸದು. ನಾನು 50 ಎಲೆ ಕೊಡ್ತೀನಿ. ಹಾಂ, ಒಂದ್ ಎಲೆನೂ ಕುಂಡ ಬಿಟ್ಟು ಹಚ್ಕೋಲ್ಲ. ಕೊಡಿ ನೋಡೋಣ. ಕೊಡಿ ಕೊಡಿ ಕೊಡಿ, ಅಲ್ಲಿ ತಗೊಬನ್ನಿ ಅದನ್ನ. ಅದಲ್ಲ, ಅಲ್ಲಿ ಒಣಗಿರೋ ಎಲ್ಲ ತರಬೇಕು, ಹಸಿ ಎಲ್ಲ ತರಬಾರ್ದು. ಹಸಿ ಎಲ್ಲ ತರಬಾರ್ದು, ಒಣಗಿರೋ ಎಲ್ಲ ತರಬೇಕು. ಹಸಿ ಎಲೆ ಎಲ್ಲಾರ್ದು ಮುಳುಗ್ತದೆ, ಒಣಗಿರೋ ಎಲೆ ತರಬೇಕು. ಇನ್ನೇನು ನಾವು ಎತ್ಕೊಂಡು ಹಣ್ಣುಗಳು. ಓಂ ನಮಃ ಶಿವಾಯ.